ಏನಮ್ಮ ಅಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಅಜ್ಜಿ ಬಗ್ಗೆನಾ? ಅಲ್ಲ ಬಿಡು ಚಂದ್ರಿಕಾ, ಅಜ್ಜಿ ಹೇಳೋಕ್ ಹೊರಟು ಹೇಳ್ದೆ ನಿಲ್ಸಿರೋ ವಿಷಯದ ಬಗ್ಗೆ ಅನ್ಸತ್ತೆ. ಹೌದು ರೀ, ಅಜ್ಜಿ ಏನೋ ಮುಚ್ಚಿಡ್ತಿದ್ದಾರೆ. ಜೈ ಕೇಳಿದ್ರು ಹೇಳ್ತಿಲ್ಲ. ವಿಷಯ ಏನಿರಬಹುದು? ವಿಷಯ ಏನಾದ್ರೂ ಸೀರಿಯಸ್ ಮ್ಯಾಟರ್ ಇರ್ಬೇಕು ಚಂದ್ರಿಕಾ. ಇಲ್ದಿದ್ರೆ ಅಷ್ಟು ಅರ್ಜೆಂಟ್ ಆಗಿ ರೂಪ ಅವ್ರನ್ನು ಕರ್ಕೊಂಡು ದೇವಿಪುರಕ್ಕೆ ಯಾಕೆ ಹೋದ್ರು? ಅಲ್ಲಿರೋ ಸ್ವಾಮೀಜಿನ ಯಾಕೆ ಭೇಟಿಯಾದ್ರು? ಅಲ್ಲೇನೋ ನಡೀತಿದೆ. ನಿಜಾನೇ ರೀ, ಅರ್ಜೆಂಟಲ್ಲಿ ಹೋಗಿದ್ ನಮ್ಮಜ್ಜಿ ಹೆದರ್ಕೊಂಡ್ ಬಂದ್ರು. ಆಮೇಲೆ ಜೈ ಹತ್ರ ಬಲವಂತವಾಗಿ ಹೋಮ ಮಾಡಿಸಿದ್ರು. ಅದೇನೋ ಮಧ್ಯಕ್ಕೆ ನಿಂತು ಹೋಯ್ತು. ಆಕಿಂದನೇ ಅಲ್ವಾ ರೂಪಾ ಅವರು ಒಂದೇ ಸಮ ಅಳ್ತಿದ್ದಾರೆ. ಏನಂದ್ರೆ ಚಿಕ್ಕಮ್ಮ, ಅಮ್ಮ ಅಳ್ತಿದ್ದಾರಾ? ನಿಂಗ್ ಗೊತ್ತಿಲ್ವೇನಮ್ಮ? ನಿನ್ಗೆ ನಿತ್ಯ ಹೇಳಿಲ್ವಾ? ಸುಮ್ನೆ ಹೇಳ್ಬಿಟ್ಟಿಯಲ್ಲ ಚಂದ್ರಿಕಾ. ತಾಯಿ ಅಳ್ತಿರೋ ವಿಷಯ ಮಗಳಿಗೆ ಗೊತ್ತಾಗ್ಬೇಕಲ್ವೇನ್ರಿ? ಆದ್ರೂ ಇಲ್ಲಿ ನಮ್ಮಜ್ಜಿ ಯಾಕೆ ಹೆದರ್ಕೋತಿದಾರೋ, ಅಲ್ಲಿ ರೂಪಾ ಅವ್ರು ಯಾಕೆ ಅಳ್ತಿದ್ದಾರೆ ಅಂತ ನಮಗೇನು ಅರ್ಥನೇ ಆಗ್ತಿಲ್ಲಮ್ಮ. ಅರ್ಥ ಆಗ್ದಿರೋದು ಏನಿದೆ ಚಂದ್ರಿಕಾ? ಆ ಸ್ವಾಮೀಜಿ ಮನೆ ದೀಪ ಆರು ಹೋಗತ್ತೆ ಅಂದ್ರಲ್ಲ. ಮೋಸ್ಟ್ಲಿ ಜೈಗೆ ಪ್ರಾಣಾಪಾಯನೋ ಇಲ್ಲ ಹುಟ್ಟೋ ಮಗುಗೆ ಅಪಾಯನೋ ಆಗಿರತ್ತೆ. ಚಿಕ್ಕಪ್ಪ ಅಂದ್ರೆ ಆ ತರ ದೊಡ್ಡ ಕಾರಣ ಏನು ಇಲ್ದೇ ಇದ್ರೆ ನಮ್ಮ ಅಜ್ಜಿನೂ ಹೆದರ್ಕೊಳ್ಳಲ್ಲ, ನಿಮ್ಮಮ್ಮನೂ ಅಳಲ್ಲಮ್ಮ. ಜೈಗೂ ಹೇಳಿಲ್ಲ ಅಂದ್ರೆ ಅವನಿಗೇನೋ ಅಪಾಯ ಅಂತ, ನಿನ್ಗೂ ಹೇಳಿಲ್ಲ ಅಂದ್ರೆ ಹುಟ್ಟೋ ಮಗುಗೆ ಅಪಾಯ ಅಂತ ಅರ್ಥ ಅಲ್ವೇನಮ್ಮ? ಜೈಗೇನಾದ್ರೂ ಹುಟ್ಟೋ ಮಗುಗೇನಾದ್ರೂ ಆದ್ರೆ ನೀನ್ ಹೇಗ್ ತಡ್ಕೋತೀಯ? ನಿಂಗ್ ನೋವಾದ್ರೆ ನಮ್ಗೂ ನೋಡೋಕ್ಕಾಗಲ್ಲ. ಏನಾಗುತ್ತೋ ಏನೋ. ನಡಿಬಾರ್ದಂತದೇನು ನಡಿಬಾರ್ದು ಅಂತ ಆ ದೇವ್ರನ್ನ ಬೇಡ್ಕೊಳ್ಳೋದನ್ ಬಿಟ್ರೆ ನಾವೇನ್ ಮಾಡಕ್ಕಾಗತ್ತಮ್ಮ? ನಿಜ ಗೊತ್ತಿರೋ ಅಜ್ಜಿ ಹೇಳ್ತಿಲ್ಲ, ರೂಪಾ ಅವರು ಹೇಳ್ತಿಲ್ಲ. ಇನ್ನ ದೇವಿಪುರದ ಸ್ವಾಮಿನೇ ಹೇಳ್ಬೇಕು. ದೇವಿಪುರಕ್ಕೆ ಹೋಗ್ಬೇಕು. ಸರಿನಮ್ಮ, ನೀವು ಕೂಡ ಜೋಪಾನ. ಇಡ್ತೀನಿ. ಗಂಗಾ, ನಿಮ್ಮಮ್ಮ ಏನಾದ್ರೂ ಹೇಳಿದ್ರೇನಮ್ಮ? ಇಲ್ಲ ಚಿಕ್ಕಮ್ಮ. ಅದೇನಮ್ಮ, ಅಷ್ಟು ಸಲ ನೀನ್ ಕೇಳಿದ್ರು ಏನು ಹೇಳಿಲ್ವಾ? ಏನೂ ಆಗಿಲ್ಲ ಅಂತಿದ್ದಾರೆ ಚಿಕ್ಕಪ್ಪ. ಎಲ್ಲ ಒಳ್ಳೇದೇ ಆಗತ್ತೆ ಅಂದ್ರು. ಇಲ್ಲಮ್ಮ, ಏನೂ ಸರಿಯಾಗಿಲ್ಲ. ನಿನಗೆ ಹೇಳ್ದೆ ಏನೋ ಮುಚ್ಚಿಡ್ತಾ ಇದ್ದಾರೆ. ಅದೇನೋ ದೊಡ್ಡ ರಹಸ್ಯನೇ ಇರ್ಬೇಕು. ಆ ರಹಸ್ಯ ಏನೋ ಇಲ್ಲಿ ಅಜ್ಜಿನೂ ಹೇಳ್ತಿಲ್ಲ, ಅಲ್ಲಿ ನಿಮ್ಮಮ್ಮನೂ ಹೇಳ್ತಿಲ್ಲ. ದೇವಿಪುರದ ಗುಡಿಗೆ ಹೋದ್ರೆ ಅಲ್ಲಿ ಸ್ವಾಮೀಜಿ ಹೇಳ್ತಾರೇನೋ. ಹೌದಮ್ಮ, ಈ ಸಮಸ್ಯೆಗೆ ಪರಿಹಾರ ನೀನ್ ಈಗ್ಲೇ ದೇವಿಪುರಕ್ಕೆ ಹೋಗೋದು. ವಿಷಯ ಎಲ್ಲ ಅಲ್ಲೇ ಇದೆ. ಯಾರು ಹೇಳಿದ್ರು ಹೇಳ್ದೆ ಇದ್ರು ಆ ಸ್ವಾಮೀಜಿ ನಿನಗೆ ಆ ರಹಸ್ಯ ಹೇಳೇ ಹೇಳ್ತಾರೆ. ಹೋಗಿ ತಿಳ್ಕೊಳಮ್ಮ. ನಿತ್ಯ ಬಿಡು ಅಂದೆ. ನಿತ್ಯ, ಯಾಕೆ ನನ್ನ ಕಟ್ಟದೆ? ಏನಿದು? ಯಾಕೆ? ನಿನ್ನೆ ನೀನ್ ನನ್ನ ಕಟ್ಟಾಕ್ಲಿಲ್ವಾ? ಯಾಕೆ ಕಟ್ಟಿದ್ಯಾ? ಕಾರಣ ಹೇಳು. ಕಾರಣ ಇದೆ ಮಾಮ್. ಗಂಗಾನ ಕೊಲ್ದಿದ್ದ ಹಾಗೆ ನನ್ನ ತಡಿಯೋಕೆ ನೀನ್ ಕಟ್ ಹಾಕ್ತೆ. ಗಂಗಾ ಸಾವನ್ನ ನೀನ್ ತಡಿಬಾರ್ದು ಅಂತ ನಾನ್ ನಿನ್ನ ಕಟ್ ಹಾಕಿದೆ. ಗಂಗಾ ಸಾವನ್ನ ನಾನ್ ಹೇಗ್ ತಡಿತೀನಿ? ಅವಳು ಶಾಪದಿಂದ ಸಾಯ್ತಾ ಇದ್ದಾಳೆ. ರೈಟ್ ಮಾಮ್, ಅವಳು ಶಾಪದಿಂದಾನೇ ಸಾಯ್ತಾಳೆ. ಆದ್ರೆ ಆ ವಿಷಯ ಅವಳಿಗೆ ಗೊತ್ತಾಗ್ಬೇಕಲ್ವಾ?
ವಾಟ್? ರಿಲ್ಯಾಕ್ಸ್ ಮಾಮ್. ನೀನು ಆ ಅಜ್ಜಿ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? 3 ದಿನದಲ್ಲಿ ಶಾಪದಿಂದ ಗಂಗಾ ಹೋಗ್ತಾಳೆ ಅಂತಲ್ವಾ? ಆ ಸೀಕ್ರೆಟ್ ನ ನೀನಾಗ್ಲಿ ಆ ಮುದುಕಿ ಆಗ್ಲಿ ಗಂಗಾಗೆ ಹೇಳ್ತಿಲ್ಲ. ಗಂಗಾ ಏನೋ ಅದೇನು ಅಂತ ತಿಳ್ಕೋಬೇಕು ಅಂದ್ಕೊಂಡಿದ್ದಾಳೆ. ಆದ್ರೆ ಹೇಗ್ ತಿಳ್ಕೊತಾಳೆ? ಶಾಪದ ಬಗ್ಗೆ ಇನ್ನು ಯಾರ್ಯಾರಿಗ್ ಗೊತ್ತು? ದೇವಿಪುರದ ಶಾಸ್ತ್ರಿಗಳಿಗೆ ಗೊತ್ತು, ಹೊಸ್ದಾಗ್ ಬಂದಿರೋ ಸ್ವಾಮೀಜಿಗ್ ಗೊತ್ತು. ಒಂದ್ ವೇಳೆ ಗಂಗಾ ಈಗ್ಲೇ ಅಲ್ಲಿ ಹೋಗಿ ದೇವಿಪುರದಲ್ಲಿರೋ ಸ್ವಾಮೀಜಿನ ಕೇಳಿದ್ರೆ ಗಂಗಾಗೆ ಶಾಪದ ವಿಷಯ ಗೊತ್ತಾಗತ್ತಲ್ವಾ? ಗಂಗಾಗೆ ಶಾಪದ ಬಗ್ಗೆ ಗೊತ್ತಾದ್ರೆ 3 ದಿನದಲ್ಲಿ ಹೋಗೋಳು ಇವತ್ತೇ ಹೋಗ್ತಾಳಲ್ವಾ ಮೋ? ಅವಳನ್ನ ಮುಗ್ಸೋ ಕಷ್ಟ ನನಗೆ ತಪ್ಪತ್ತಲ್ವಾ? ಇಲ್ಲ, ಗಂಗಾ ದೇವಿಪುರಕ್ಕೆ ಹೋಗ್ಬಾರ್ದು. ಶಾಪದ ವಿಷಯ ಗಂಗಾ ಗೊತ್ತಾಗ್ಬಾರ್ದು. ಇಟ್ಸ್ ಟೂ ಲೇಟ್ ಮಾಮ್. ಗಂಗಾ ಆಲ್ರೆಡಿ ದೇವಿಪುರಕ್ಕೆ ಹೋಗ್ಬೇಕು ಅಂತ ಡಿಸಿಷನ್ ತಗೊಂಡಿದ್ದಾಳೆ. ಇದೆಲ್ಲ ನಿನ್ ಪ್ಲಾನಾ? ಚೆನ್ನಾಗಿದೆ ಅಲ್ವಾ? ನನ್ ಕೈಗೆ ರಕ್ತ ಮೆತ್ಕೊಳ್ತೇನೆ ಗಂಗಾನ ಮರ್ಡರ್ ಮಾಡೋದು? ಇದು ಅನ್ಯಾಯ ನಿತ್ಯ. ಸಾವಲ್ ಕೂಡ ಗಂಗಾಗೆ ಮನಃಶಾಂತಿ ಇಲ್ವಾ? ಅವಳಗ್ ನೆಮ್ಮದಿಯಿಂದ ಸಾಯೋದಕ್ ಬಿಡಲ್ವಾ? ಅವಳಿಂದ ನನಗೆ ಮನಃಶಾಂತಿ ದೂರ ಆಯ್ತು ಮಾಮ್. ನೆಮ್ಮದಿ ಕಳ್ಕೊಂಡೆ.